ಹೆಲೋ ವೀಕ್ಷಕರೇ, ತಮಗೆಲ್ಲರಿಗೂ ಗೌರ್ಮೆಂಟ್ ಸ್ಕೀಮ್ಸ್ ಆ್ಯಂಡ್ ಜಾಬ್ಸ್ ಅಲ್ಲ ಮತ್ತೊಂದು ವಿಡಿಯೋಗೆ ಸ್ವಾಗತ. ತಾವಿಲ್ಲಿ ನೋಡುತ್ತಿರುವ ಹಾಗೆ ಇಂಡೋ ಟಿಬೇಟಿಯನ್ ಬಾರ್ಡರ್ ಪೊಲೀಸ್ ಫೋರ್ಸ್ ಅಂತ ITBPಯಲ್ಲಿ ಇವಾಗ ಹುದ್ದೆಗಳನ್ನು ಕರೆಯಲಾಗಿದ್ದು, ಒಟ್ಟಾರೆಗೆ 526 ಕಾನ್ಸ್ಟೇಬಲ್ ಹುದ್ದೆಗಳಾಗಿದ್ದು, ಈ ಹುದ್ದೆಗಳನ್ನು ಅಪ್ಲೈ ಮಾಡಲು ತಾವು ಯಾವ ರೀತಿಯಾದಂಥ ಎಜುಕೇಷನ್ ಮುಗಿಸಿರಬೇಕು, ಯಾವ ರೀತಿ ಅಪ್ಲೈ ಮಾಡಬೇಕು ಅನ್ನೋದ್ರ ಬಗ್ಗೆ ಈ ವಿಡಿಯೋ ಒಂದರಲ್ಲಿ ತಿಳಿಯೋಣ ವೀಕ್ಷಕರೇ. ತಾವು ಇನ್ನೂವರೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿ ನೋಡ್ಕೋಬಹುದು ತಾವು ಹುದ್ದೆ ಹೆಸರು ಕಾನ್ಸ್ಟೇಬಲ್ 51 ಹುದ್ದೆಗಳು, ವಿದ್ಯಾರ್ಥಿ 10ನೇ ತರಗತಿ ಪಾಸಾಗಿರಬೇಕು. ಅದೇ ರೀತಿ ಹೆಡ್ ಕಾನ್ಸ್ಟೇಬಲ್ ಹುದ್ದೆಗಳು 383 ಹುದ್ದೆಗಳು. ವಿದ್ಯಾರ್ಥಿ ಅದಕ್ಕೆ ದ್ವಿತೀಯ PUC ವಿಜ್ಞಾನ ವಿಷಯದಲ್ಲಿ ಪಾಸಾಗಿರಬೇಕು ಅಥವಾ ಡಿಪ್ಲೊಮಾ ಪಾಸಾಗಿರಬೇಕಂತ ಹೇಳಿದ್ದಾರೆ. ಮೂರನೇದಾಗಿ ಸಬ್ ಇನ್ಸ್ಪೆಕ್ಟರ್ 92 ಹುದ್ದೆಗಳು, ವಿದ್ಯಾರ್ಥಿ ಅದಕ್ಕೆ ವಿಜ್ಞಾನ ಪದವಿ ಅಥವಾ BCA ಪದವಿ ಅಥವಾ BE ವಿದ್ಯಾರ್ಥಿ ಹೊಂದಿರಬೇಕಂತ ಹೇಳಿದ್ದಾರೆ. ಹೆಚ್ಚಿನ ಮಾಹಿತಿಗೆ ಅಧಿಸೂಚನೆ ಓದಿರಿ ಅಂತ ಹೇಳಿದ್ದಾರೆ. ನಾನು ಇವಾಗ ವಿಡಿಯೋ ಮುಗಿದ ನಂತರ ಅಧಿಸೂಚನೆ ಕೂಡ ತೋರಿಸ್ತಾ ಇರ್ತೀನಿ, ಕಂಟಿನ್ಯೂ ಆಗಿ ವಿಡಿಯೋನ ವಾಚ್ ಮಾಡಿ. ಹುದ್ದೆಗಳ ಸಂಖ್ಯೆ ನಾನು ಮೊದಲನೇದಾಗಿ ಹೇಳಿದೆ 526 ಹುದ್ದೆಗಳಂತ. ವಯೋಮಿತಿ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಸಾಮಾನ್ಯ ವರ್ಗದವರಿಗೆ 18 ರಿಂದ 25 ವರ್ಷ ವಯೋಮಿತಿ ಇದ್ದಿರುತ್ತೆ. ಮೀಸಲಾತಿಗೆ ಅನುಗುಣವಾಗಿ ವಯೋಮಿತಿ ಸಡಿಲಿಕೆ ಕೂಡ ಇದ್ದಿರುತ್ತೆ. ಅರ್ಜಿ ಶುಲ್ಕ ಬಂದುಬಿಟ್ಟು ಸಾಮಾನ್ಯ ವರ್ಗ ಮತ್ತು OBC ಅಭ್ಯರ್ಥಿಗಳಿಗೆ ₹200 ಅಥವಾ ₹100 ಅರ್ಜಿ ಶುಲ್ಕ ಇದ್ದಿರುತ್ತೆ. ಆಯಾ ಹುದ್ದೆಗಳಿಗೆ ಅನುಗುಣವಾಗಿ ಅರ್ಜಿ ಶುಲ್ಕನ ಇಟ್ಟಿರ್ತಾರೆ. ಅದೇ ರೀತಿ SC ST ಮಹಿಳಾ ಮತ್ತು ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಯಾವುದೇ ರೀತಿಯಾದಂಥ ಅರ್ಜಿ ಶುಲ್ಕ ಇರುವುದಿಲ್ಲ. ನೇಮಕಾತಿ ವಿಧಾನ ಬಂದುಬಿಟ್ಟು ದೈಹಿಕ ಪರೀಕ್ಷೆ ಇದ್ದಿರುತ್ತೆ ಮೊದಲನೇದಾಗಿ. ಅದಾದಮೇಲೆ ಸ್ಪರ್ಧಾತ್ಮಕ ಪರೀಕ್ಷೆ ಇದ್ದಿರುತ್ತೆ. ಅರ್ಜಿ ಸಲ್ಲಿಸುವ ವಿಧಾನ ವೆಬ್ಸೈಟ್ ಪ್ರವೇಶಿಸಿ ಆನ್ಲೈನ್ ಮೂಲಕನೇ ತಾವು ಅರ್ಜಿಯನ್ನು ಸಲ್ಲಿಸಬಹುದು. ಸೇಮ್ ಇದು ಕೂಡ ಆರ್ಮಿ ರೀತಿಯಲ್ಲೇ ದೈಹಿಕ ಪರೀಕ್ಷೆಯನ್ನು ಮೊದಲು ಮಾಡ್ತಾರೆ, ಅದಾದ ನಂತರ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಮಾಡಲಾಗುತ್ತೆ. ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ 15 ನವೆಂಬರ್ 2024 ಆಗಿದ್ದು, ಕೊನೆಯ ದಿನಾಂಕ ಬಂದುಬಿಟ್ಟು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 14 ಡಿಸೆಂಬರ್ 2024 ಆಗಿರುತ್ತೆ. ಇನ್ನೂ ಕೆಲವೇ ದಿನಗಳು ಬಾಕಿ ಇರೋದ್ರಿಂದ ತಾವು ಯಾರೆಲ್ಲ ಅರ್ಹ ಅಭ್ಯರ್ಥಿಗಳಿದ್ದಾರಲ್ಲ ಅಂಥ ಒಂದು ಅಭ್ಯರ್ಥಿಗಳು ಬೇಗನೆ ಹೋಗಿ ಅರ್ಜಿಯನ್ನು ಸಲ್ಲಿಸಬಹುದು. ಅಧಿಸೂಚನೆಯನ್ನು ಕೂಡ ತೋರಿಸ್ತಾ ಇದ್ದೀನಿ, ವೆಬ್ಸೈಟ್ ನೋಡ್ಕೊಳ್ಳಿ ವೀಕ್ಷಕರೇ, ITBPpolice.nic.in ಅಂತ. ವೆಬ್ಸೈಟ್ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ತಾವು ಅಲ್ಲಿ ಹೋಗಿ ಚೆಕ್ಔಟ್ ಮಾಡ್ಕೋಬೋದು. ಇಲ್ಲಾಂದರೆ ತಾವು ವಾಟ್ಸಪ್ ಚಾನಲ್ ಗ್ರೂಪು ಮತ್ತು ನಮ್ಮ ಟೆಲಿಗ್ರಾಮ್ ಗ್ರೂಪ್ ಕೂಡ ಕೊಟ್ಟಿರ್ತೀನಿ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೂಡ, ಅಲ್ಲಿ ಹೋಗಿ ತಾವು ಜಾಯಿನ್ ಮಾಡ್ಕೋಬೋದು. ಅರ್ಜಿ ಸಲ್ಲಿಸುವ ಮುನ್ನ ಸಂಪೂರ್ಣ ಅಧಿಸೂಚನೆ ಓದಿ ಸ್ಪಷ್ಟವಾಗಿ ಅರ್ಥಿಸ್ಕೊಂಡ ನಂತರವೇ ಅರ್ಜಿಯನ್ನು ಸಲ್ಲಿಸಬೇಕಂತ ಹೇಳಿದ್ದಾರೆ. ನೋಟಿಫಿಕೇಶನ್ ತೋರಿಸ್ತಾ ಇದ್ದೀನಿ ವೀಕ್ಷಕರೇ, ತಾವು ನೋಟಿಫಿಕೇಶನ್ ಕೂಡ ನೋಡ್ಕೋಬೋದು ಯಾವ ರೀತಿ ಇದೆ ಅಂತ. ಇಂಡೋ ಟಿಬೇಟಿಯನ್ ಬಾರ್ಡರ್ ಪೊಲೀಸ್ ಫೋರ್ಸ್ ಅಂತ. ಇದರೊಳಗೆ ಕೆಲವೊಂದು ಹುದ್ದೆಗಳನ್ನು ಡಿವೈಡ್ ಮಾಡಿ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ಕೊಳ್ಳಿ, ಸಬ್ ಇನ್ಸ್ಪೆಕ್ಟರ್ ಹುದ್ದೆಗಳು 92 ಮತ್ತು ಸಬ್ ಇನ್ಸ್ಪೆಕ್ಟರ್ ಒಳಗೆ ಮೇಲ್ ಎಷ್ಟು ಫಿಮೇಲ್ ಎಷ್ಟು ಯಾವ ಕಾಸ್ಟ್ ಒಳಗೆ ಎಷ್ಟು ಹುದ್ದೆಗಳು ಅನ್ನೋದ್ರ ಬಗ್ಗೆ ಇಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅದೇ ರೀತಿ ಕಾನ್ಸ್ಟೇಬಲ್ ಹುದ್ದೆಗಳಾಗಲಿ ಹೆಡ್ ಕಾನ್ಸ್ಟೇಬಲ್ ಆಗಲಿ ಫಿಮೇಲ್ಗಳಿಗೂ ಇದ್ದಿರುತ್ತೆ, ಮೇಲ್ ಹುದ್ದೆಗಳಿಗೂ ಇದ್ದಿರುತ್ತೆ, ಗಂಡಸರಿಗೂ ಹೆಂಗಸರಿಗೂ ಸಮಾನ ಹುದ್ದೆಗಳನ್ನು ಇವಾಗ ಹಂಚಿಕೊಂಡು ಇಲ್ಲಿ ಹುದ್ದೆಗಳಷ್ಟು ಕೂಡ ಬಿಡುಗಡೆ ಮಾಡಲಾಗಿದ್ದು, ಯಾರೆಲ್ಲ ಅರ್ಹ ಅಭ್ಯರ್ಥಿಗಳಿದ್ದೀರಾ ಅಂಥವರು ಬೇಗನೆ ಹೋಗಿ ಅರ್ಜಿಯನ್ನು ಸಲ್ಲಿಸಬಹುದು. ವೇತನ ಕೂಡ ನೋಡ್ಕೊಳ್ಳಿ ವೀಕ್ಷಕರೇ, ಸಬ್ ಇನ್ಸ್ಪೆಕ್ಟರ್ ಹುದ್ದೆಗೆ ₹35,400 ಇಂದ ₹1,12,400 ವೇತನ ಆಗುತ್ತೆ. ಆಸ್ ಪರ್ 7th CPC ಅಂತೇಳಿ. 7ನೇ ವೇತನದ ಮುಖಾಂತರ ಈ ವೇತನವನ್ನು ಕೊಡ್ತಾರೆ. ಹೆಡ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ₹25,500 ಇಂದ ₹89,100ವರೆಗೆ, ಕಾನ್ಸ್ಟೇಬಲ್ ಹುದ್ದೆಗಳಿಗೆ ₹21,700 ಇಂದ ₹69,100ವರೆಗೆ ವೇತನವನ್ನು ನೀಡಲಾಗುತ್ತೆ. ಅದರ್ ಅಲೋವೆನ್ಸ್ ಕೂಡ ಕೊಟ್ಟಿದ್ದಾರೆ. ದ ಪೋಸ್ಟ್ ವಿಲ್ ಬಿ ಕೇರಿ ಅಲೋವೆನ್ಸ್, ರೇಷನ್, ಮನಿ ಅಲೋವೆನ್ಸ್ ಸ್ಪೆಷಲ್, ಅಂದರೆ ಅವರಿಗೆ ಊಟ ವಸತಿ ಕೂಡ ಆ ಹುದ್ದೆಗೆ ಮುಖಾಂತರ ಅವರಿಗೆ ಗೌರ್ಮೆಂಟೇ ನೀಡಲಾಗುತ್ತೆ ಅಂತ ಹೇಳಿದ್ದಾರೆ ವೀಕ್ಷಕರೇ. ಎಲಿಜಿಬಿಲಿಟಿ ಕಂಡೀಷನ್ಸ್ ಕೊಟ್ಟಿದ್ದಾರೆ. ಸಬ್ ಇನ್ಸ್ಪೆಕ್ಟರ್ ಹುದ್ದೆಗಳಿಗೆ 20 ರಿಂದ 25 ವರ್ಷ ಆಗಿರಬೇಕು, ಮಿನಿಮಮ್ 20 ಮ್ಯಾಕ್ಸಿಮಮ್ 25. ಇದು UR ಕ್ಯಾಂಡಿಡೇಟ್ಗಳಿಗೆ ಅಂದರೆ ಜನರಲ್ ಕ್ಯಾಂಡಿಡೇಟ್ಗಳಿಗೆ, ಉಳಿದ ಎಲ್ಲ ಕ್ಯಾಂಡಿಡೇಟ್ಗಳಿಗೆ ಕೂಡ ಏಜ್ ಲಿಮಿಟ್ ಇದ್ದಿರುತ್ತೆ. ಹೆಡ್ ಕಾನ್ಸ್ಟೇಬಲ್ಗೆ 18 ರಿಂದ 25 ವರ್ಷ, ಕಾನ್ಸ್ಟೇಬಲ್ಗೆ 18 ರಿಂದ 23 ವರ್ಷ ಅಂತ ವಯೋಮಿತಿಯನ್ನು ಕೊಟ್ಟಿರಲಾಗಿದೆ ವೀಕ್ಷಕರೇ. ವಿಡಿಯೋ ಚೆನ್ನಾಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ. ಇದೇ ರೀತಿ ಜಾಬ್ಸ್ಗಳ ಬಗ್ಗೆ ಮಾಹಿತಿ ಬೇಕಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಕ್ಷಕರೇ. ತಾವು ಯಾರು ತಮ್ಮ ಫ್ರೆಂಡ್ಸ್ ಹತ್ರ ಆಗಲಿ ತಮ್ಮ ಫ್ಯಾಮಿಲಿ ಮೆಂಬರ್ಸ್ಗಳಲ್ಲಾಗಲಿ ವಿಡಿಯೋ ಶೇರ್ ಮಾಡ್ತಾಯಿಲ್ಲ, ಪ್ಲೀಸ್ ದಯವಿಟ್ಟು ನಮ್ಮ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ವಿಡಿಯೋನ ಕೊನೆ ತನಕ ನೋಡಿದ್ದಕ್ಕಾಗಿ ಧನ್ಯವಾದಗಳು.